ಎಲ್ಲ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಇವಾಗ ಡಾಕ್ಟರ್ ಯಶೋಧ ಅವರು ಸಮಗ್ರ ಜೀವನ ಶೈಲಿ ಭಾಗ 1ರಲ್ಲಿ ಒಂದಷ್ಟು ವಿಷಯಗಳನ್ನ ಅಂದ್ರೆ 18 ಸೂತ್ರಗಳನ್ನ ನಿಮಗೆ ತಿಳಿಸ್ಕೊಡ್ಲಿದ್ದಾರೆ. ಮೇಡಮ್, ಓವರ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು PSSM ನ 18 ಸೂತ್ರಗಳು ಏನೇನು ಅಂತ, ಒಂದೊಂದೇ ಸೂತ್ರಗಳು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹೇಗೆ ಅದನ್ನ ನಮ್ಮ ಜೀವನವನ್ನ ಉತ್ತಮಪಡಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು 18 ಸೂತ್ರಗಳನ್ನ ಅವರು ರಚನೆ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇದು ಸ್ಥಾಪನೆಯಾಗಿದ್ದು 1990ರಲ್ಲಿ. ಇದು ಪತ್ರಿಜಿ ಗುರುಗಳ ನಾಯಕತ್ವದಲ್ಲಿ ಸ್ಥಾಪನೆಯಾದಂತಹದ್ದು. ಇದರಲ್ಲಿ 18 ಸೂತ್ರಗಳು. ಅದರಲ್ಲಿ ಮೊದಲನೇ ಸೂತ್ರ ಏನು ಅಂತ ಹೇಳಿದ್ರೆ, ಧ್ಯಾನವನ್ನ ಸರಿಯಾದ ಕ್ರಮದಲ್ಲಿ ಮಾಡುವುದು ಅನ್ನೋದು ಮೊದಲನೇ ಸೂತ್ರ. ಧ್ಯಾನದ ಪ್ರಕಾರಗಳಲ್ಲಿ ಬಹಳಷ್ಟು ಧ್ಯಾನಗಳಿವೆ. ಹಠಯೋಗ ದೀಪಿಕದಲ್ಲಿ ಉಲ್ಲೇಖ ಆದಂತದ್ದು ಸಾಕಷ್ಟು ಧ್ಯಾನಗಳ ಪ್ರಕಾರಗಳಿವೆ. ಅದರಲ್ಲಿ ಓಶೋ ರಜನೀಶ್ ಅವರದ್ದು 108 ಧ್ಯಾನ ಕ್ರಮಗಳಿದೆ. ಆದ್ರೆ ಪತ್ರಿಜಿ ಸರ್ ಕಂಡುಕೊಂಡಂತದ್ದು ಒಂದು ಆನಾಪಾನ ಸತಿ ಧ್ಯಾನ ಏನಿದೆ, ಅದು ತುಂಬಾ ಸರಳವಾದ ವಿಧಾನವಾದ ಒಂದು ಧ್ಯಾನ. ಅದನ್ನ ಹೇಗೆ ಮಾಡ್ಬೇಕು ಅಂತ ಹೇಳೋದಾದ್ರೆ, ಈಗಾಗ್ಲೇ ನಾವು ಶುರು ಮಾಡಿದ್ದೇವೆ, ಅದನ್ನ ಕಲ್ತ್ಕೊಂಡು ಅದನ್ನ ದಿನನಿತ್ಯ ನಾವು ಮಾಡ್ತಾ ಇದ್ದೇವೆ. ಆರಾಮಾಗಿ ಕುತ್ಕೊಳ್ಳೋದು, ಸ್ಥಿರ ಸುಖಾಸನದಲ್ಲಿ ಕುತ್ಕೊಳ್ಳೋದು, ಕಣ್ಮುಚ್ಕೊಳ್ಳೋದು, ಕೈಗಳನ್ನ ಕೂಡಿಸ್ಕೊಳ್ಳೋದು, ಪಾದಗಳನ್ನ ಕ್ರಾಸ್ ಮಾಡ್ಕೊಳ್ಳೋದು, ಉಸಿರಿನ ಕಡೆ ಗಮನವನ್ನ ನೀಡೋದು. ಅದಷ್ಟೇ ಸಿಂಪಲ್ ಧ್ಯಾನ. ಇದರಿಂದನೇ ಅನೇಕ ರೋಗಗಳನ್ನ ನಾವು ಕಳೆದುಕೊಂಡು ಉತ್ತಮ ಆರೋಗ್ಯವನ್ನ ಪಡೆದುಕೊಳ್ಳುವಂಥದ್ದು ಆಗುತ್ತೆ. ಸೊ ಈಗ ಬೆಡ್ ರಿಡನ್ ಆದವರು ಕುತ್ಕೊಳ್ಲಿಕ್ಕಾಗಲ್ಲ, ಏನ್ ಮಾಡ್ಬೇಕು? ಅವರು ಸಹ ಈ ಧ್ಯಾನವನ್ನ ಮಾಡಬಹುದು, ಮಲಗಿಕೊಂಡೇ ಮಾಡಬಹುದು. ಆದ್ರೆ ಕಾಲ್ಗಳನ್ನ ಪಾದಗಳನ್ನ ಅವ್ರು ಮಲಗಿದಲ್ಲಿಯೇ ಕ್ರಾಸ್ ಮಾಡ್ಕೊಂಡು ಕೈಗಳನ್ನ ಜೋಡಿಸ್ಕೊಂಡು ಮಾಡಬಹುದು. ಈಗ ಕೆಲವು ಸಮಯ ದೀರ್ಘಕಾಲದವರೆಗೆ ಕುತ್ಕೊಳ್ಲಿಕ್ಕಾಗಲ್ಲ. ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಗೋಡೆಗೆ ಒತ್ತುಕೊಂಡು ಒಂದು ಸಪೋರ್ಟಿವ್ ಸಿಸ್ಟಮ್ ಏನಾದ್ರು ತಗೊಂಡು, ಪಿಲ್ಲೋ ಏನಾದ್ರು ಹಾಕೊಂಡು, ಕಾಲ್ನ ಇಟ್ಕೊಂಡು, ಮಂಡಿಗಳು ಸಪೋರ್ಟ್ ಮಾಡೋದಿಲ್ಲ ಕೆಲವರಿಗೆ, ಮಂಡಿ ನೋವಿರುತ್ತೆ, ಮಡ್ಸ್ಕೊಳ್ಲಿಕ್ಕಾಗಲ್ಲ ಅಂತಾರೆ, ಕಾಲ್ನ ಇಟ್ಕೊಂಡು. ಇವರೆಲ್ಲ ಎಕ್ಸೆಪ್ಷನ್ ಕೇಸ್ಗಳು. ಸೊ ಅಂತವರೆಲ್ಲ, ನಮ್ಗೆ ಏಕೆ ಧ್ಯಾನ ಅಂದ್ರೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ನಾವು ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಇದನ್ನ ಸರಳೀಕರಿಸಿ ಮಾಡುವಂತ ಧ್ಯಾನ ಇದು. ಸೊ ಹಾಗೆಯೇ ಕಾಲ್ನ ಇಟ್ಕೊಂಡು ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಕೈಗಳನ್ನ ಜೋಡಿಸ್ಕೊಂಡು ಮಾಡುವಂತ ಧ್ಯಾನ. ಈಗ ಕೆಲವ್ರು ಹೇಳ್ತಾರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಕುತ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ಆಲಸ್ಯತನೂ ಇರ್ಬಹುದು, ಇಲ್ಲ ಮಲ್ಕೊಂಡೇ ಮಾಡ್ತೀವಿ ಅಂತಂದ್ರೆ ಇದು ಅಂತವ್ರಿಗೆ ಏನಾಗುತ್ತೆ? ಈಗ ಆರೋಗ್ಯ ಹೊಂದಿರೋರು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಆ ಆರೋಗ್ಯವನ್ನ ಹಾಗೆಯೇ ಮೇಂಟೈನ್ ಮಾಡ್ಕೊಂಡು ಮುಂದುವರಿಸಬಹುದು. ಈಗ ರೋಗ ಬಂದಿರೋಂಥವ್ರು ಮಾಡ್ಬೇಕು ಅಂತಂದ್ರೆ ಅವರು ರೋಗ ಮುಕ್ತರಾಗಿ ಒಳ್ಳೆಯ ಜೀವನವನ್ನ ಮಾಡ್ಬೇಕಾಗುತ್ತೆ. ಸೊ ಚೆನ್ನಾಗಿ ಕುತ್ಕೊಳ್ಬಹುದಾದಂತವ್ರು ಮಲ್ಕೊಂಡ್ ಮಾಡ್ಬೋದಾ ಅಂತ ಕೇಳ್ತಾರೆ. ಅದಕ್ಕೊಂದು ಸಣ್ಣ ಉದಾಹರಣೆ ಏನ್ ಹೇಳ್ಬೇಕು ಅಂತಂದ್ರೆ, ನಾವು ಯಾವ್ದಾದ್ರು ಲೋಟಕ್ಕೋ ಅಥವಾ ಜಗ್ಗೋ ಯಾವ್ದಾದ್ರು ಪಾತ್ರೆಗೋ ನೀರ್ ಹಾಕ್ಬೇಕು, ನಲ್ಲಿ ನೀರ್ ತುಂಬಿಸ್ಬೇಕು ಅಂತ ಹೇಳಿದ್ರೆ ಅದನ್ನ ನೇರವಾಗಿ ನಿಲ್ಲಿಸ್ತೀವಿ. ಹಾಗೇನೆ ನಮ್ಮ ದೇಹವನ್ನ ನೇರವಾಗಿ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಏನು ರಂಧ್ರದ ಮೂಲಕ, ನೆತ್ತಿಯಲ್ಲಿ ಇರುವಂತಹ ಬ್ರಹ್ಮರಂಧ್ರದ ಮೂಲಕ ಪ್ರಾಣಶಕ್ತಿ ಏನು ಸರಳವಾಗಿ ಹರಿದು ಬರುತ್ತೆ. ಹಾಗಾಗಿ ನಾವು ಕುಳಿತುಕೊಂಡೇ ಮಾಡುವಂಥದ್ದು ಸರಿಯಾದ ವಿಧಾನವಾದ ಒಂದು ದೈಹಿಕವಾಗಿ ಸರಿಯಾದ ರೀತಿಯಲ್ಲಿ ಕುಳಿತುಕೊಂಡು ಮಾಡ್ಬೇಕಾಗುತ್ತೆ. ಸೊ ನಾವು ಧ್ಯಾನ ಮಾಡುವಂತಹ ಜಾಗ ನಿಶ್ಶಬ್ದವಾಗಿರ್ಬೇಕು, ಪ್ರಶಾಂತತೆ ಇರಬೇಕು, ಸುಖಾಸನದಲ್ಲಿ ಕುತ್ಕೊಳ್ಬೇಕು. ಹೀಗೆ ಇದನ್ನೆಲ್ಲ ಅನುಸರಿಸಿ ಧ್ಯಾನವನ್ನ ಈ ರೀತಿ ಸರಿಯಾದ ಕ್ರಮದಲ್ಲಿ ಮಾಡ್ಬೇಕಾಗುತ್ತೆ. 2ನೆಯ ಸೂತ್ರ ಏನು ಅಂತಂದ್ರೆ ಸ್ವಾಧ್ಯಾಯ. ನಾವು ಸ್ವಾಧ್ಯಾಯ ಸದ್ಗ್ರಂಥಗಳನ್ನ ಓದ್ಬೇಕು. ಅನೇಕ ಸಾಧಕರು ಸಾಧನೆ ಮಾಡಿ ಅವರ ಜೀವನ ಚರಿತ್ರೆಯನ್ನ ಬರೆದಂತಹ ಏನಿದೆ ಅಂತ ಪುಸ್ತಕಗಳನ್ನ ಓದ್ಬೇಕು. ಹಾಗೆಯೇ ನಮ್ಮಲ್ಲಿ ಸಾಕಷ್ಟು ಯೋಗಿಗಳಿದ್ದಾರೆ, ವಿವೇಕಾನಂದರಿದ್ದಾರೆ, ಪರಮಹಂಸ ಯೋಗಾನಂದರಿದ್ದಾರೆ, ರಾಮಕೃಷ್ಣ ಪರಮಹಂಸರಿದ್ದಾರೆ, ಅನೇಕ ದಾಸರ ವಚನಗಳಿದೆ. ಅಂತಹ ಪುಸ್ತಕಗಳನ್ನೆಲ್ಲ ಓದಿ ಅವರು ಏನನ್ನ ಬರ್ದಿದ್ದಾರೆ, ರಚನೆ ಮಾಡಿದ್ದಾರೆ, ಅದು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂತ ಅನೇಕ ತತ್ವಗಳಿದೆ. ಅದನ್ನ ಅಳವಡಿಸ್ಕೊಂಡು ನಾವು ಆ ಜೀವನದಲ್ಲಿ ಮುಂದುವರ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಸ್ವಾಧ್ಯಾಯದಲ್ಲಿ ಬರುತ್ತೆ. ಅದು 2ನೇ ಸೂತ್ರ.
ಮೂರನೇ ಸೂತ್ರ ಏನು ಅಂತಂದ್ರೆ ಸಜ್ಜನ ಸಾಂಗತ್ಯ. ಯಾವಾಗಲೂ ನಾವು ಒಳ್ಳೆಯ ವ್ಯಕ್ತಿಗಳನ್ನ, ಒಳ್ಳೆಯ ವಿವೇಚನೆ ಇರುವಂತಹ ಜ್ಞಾನವನ್ನ ನೀಡುವವರ ಜೊತೆ ನಮ್ಮ ಸಾಂಗತ್ಯವನ್ನ ಇಟ್ಕೊಳ್ಬೇಕಾಗುತ್ತೆ. ಅವರ ಧ್ಯಾನ ಅನುಭವವನ್ನ ಹಂಚ್ಕೋಬೇಕಾಗುತ್ತೆ. ನಮ್ಮ ಸಮಯವನ್ನ ಒಳ್ಳೆಯ ರೀತಿ ಸದುಪಯೋಗ ಪಡಿಸ್ಕೊಂಡು ಅವರ ಜೊತೆ ಹಂಚ್ಕೊಂಡು ನಮ್ಮ ಧ್ಯಾನ ಅನುಭವವನ್ನ ಅವ್ರ ಜೊತೆ ಕೇಳ್ಕೊಂಡು ಅಥವಾ ಹೇಳ್ಕೊಂಡು ವಿಚಾರ ವಿನಿಮಯ ಮಾಡ್ಕೊಂಡು ನಾವು ಸಜ್ಜನ ಸಾಂಗತ್ಯವನ್ನ ಪರಿಪಾಲನೆ ಮಾಡುವಂಥದ್ದು ಮೂರನೇ ಸೂತ್ರ ಆಗುತ್ತೆ. ನಾಲ್ಕನೇ ಸೂತ್ರ ಏನು ಅಂತ ಹೇಳಿದ್ರೆ ಮೌನವನ್ನ ಆಚರಣೆ ಮಾಡಬೇಕು. ಮೌನದ ಮಹತ್ವವನ್ನ ತಿಳಿಸ್ಕೊಳ್ಬೇಕು. ಎಷ್ಟು ಮಾತಾಡ್ಬೇಕು, ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಅರ್ಥಕೊಂಡು ಕೇವಲ ನಾವು ತುಟಿ ಮುಚ್ಚಿ ಮಾತಾಡದೇ ಇರುವಂತದ್ದು, ನಮ್ಮ ಆಲೋಚನೆಗಳನ್ನ ಮೌನೀಕರಿಸ್ಬೇಕು. ಹಲವಾರು ರೀತಿಯ ಆಲೋಚನೆಗಳು ಬರುತ್ತೆ, ಅದನ್ನು ಸ್ಥಗಿತಗೊಳಿಸಿ ನಾವು ಮೌನವನ್ನ ಆಚರಣೆ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ನಾವು ಆತ್ಮ ಜ್ಞಾನ ಪಡೆಯುವಂತಹ ಪಥ ಏನಿರುತ್ತೆ ಅದು ಸುಗಮವಾಗಿರುತ್ತೆ. ನಾವು ಹೆಚ್ಚು ಮಾತಾಡದೇ ಇರೋಂಥದ್ದನ್ನ ರೂಢಿಸ್ಕೊಳ್ಬೇಕಾಗುತ್ತೆ. ಅವಶ್ಯಕತೆ ಇದ್ದಷ್ಟೇ ಮಾತಾಡ್ಬೇಕು. ಅವಕಾಶ ಇದೆ ಅಂತ ಏನೇನೋ ಮಾತಾಡಬಾರ್ದು. ಹಾಗೇನೆ ಪ್ರತಿ ವಾರವೂ ಒಂದು ದಿನ ಉಪವಾಸ ಹಾಗೂ ಮೌನವನ್ನ ಆಚರಣೆ ಮಾಡಬೇಕು. ಅದು ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಉತ್ತಮವಾದ ರೀತಿಯಲ್ಲಿ ಸಹಕಾರ ನೀಡುತ್ತೆ. ಹಾಗೆಯೇ ಐದನೇ ಸೂತ್ರ ಏನು ಅಂತಂದ್ರೆ ಹುಣ್ಣಿಮೆ ಧ್ಯಾನ. ಹುಣ್ಣಿಮೆ ಧ್ಯಾನವನ್ನ ಇವರು ಹೇಳ್ತಾರೆ, ಬೆಳದಿಂಗಳ ಧ್ಯಾನ, ಕಾಸ್ಮಿಕ್ ಎನರ್ಜಿ ಏನಿದೆ, ತರಂಗಗಳೇನಿದೆ ಅದು ನಮ್ಮ ದೇಹಕ್ಕೆ ಹೋಗಿ ಅನೇಕ ರೀತಿಯ ಉಪಯೋಗಗಳನ್ನ, ಪ್ರಯೋಜನಗಳನ್ನ ನಾವು ಪಡ್ಕೊಳ್ಬಹುದು. ಹಾಗಾಗಿ ಪ್ರತಿ ತಿಂಗಳು ಕೂಡ ನಾವು ಹುಣ್ಣಿಮೆ ಧ್ಯಾನವನ್ನ ಮಾಡ್ಬೇಕಾಗುತ್ತೆ. ಅಲ್ಲಿ ಕಾಸ್ಮಿಕ್ ಎನರ್ಜಿ ವೈಬ್ರೇಷನ್ಸ್ ಬಹಳ ಅತಿರೇಕದಲ್ಲಿರುತ್ತೆ. ಅಂತಹ ಎನರ್ಜಿಯನ್ನ ನಾವು ಪ್ರತಿ ಹುಣ್ಣಿಮೆಯ ದಿವಸ ಧ್ಯಾನ ಮಾಡೋದ್ರ ಮೂಲಕ, ಕಣ್ಮುಚ್ಚಿ ಆನಾಪಾನಸತಿ ಧ್ಯಾನ ಮಾಡೋದ್ರ ಮೂಲಕ ಅದನ್ನ ನಾವು ಗ್ರಹಿಸ್ಕೊಂಡು ನಮ್ಮ ಆತ್ಮ ಜ್ಞಾನವನ್ನ ಹೆಚ್ಚಾಗಿ ಪಡ್ಕೊಳ್ಳೋದಿಕ್ಕೆ ಅದು ಪ್ರಯೋಜನವನ್ನ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಮ್ಮಲ್ಲಿ ಏನು ಕೋಪ, ದ್ವೇಷ, ಅಸೂಯೆ ಜಾಸ್ತಿ ಇದ್ರೆ ಅಂತ ವ್ಯಕ್ತಿ ಆ ಸಮಯದಲ್ಲಿ ಹುಣ್ಣಿಮೆ ದಿವಸ ಹಾಗೂ ಅಮಾವಾಸ್ಯೆ ದಿವಸ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಯಾವ ವ್ಯಕ್ತಿಗೆ ಆನಂದ, ಸಂತೋಷ, ಯಾವಾಗ್ಲೂ ತೃಪ್ತಿ ಭಾವನೆಯಿಂದ ಇರ್ತಾನೋ ಅವನಿಗೆ ಅದೇ ರೀತಿಯ ಗುಣಗಳು, ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಯಾವುದು ನಕಾರಾತ್ಮಕವಾಗಿ ರಜೋಗುಣ, ತಮೋಗುಣ ಇರುತ್ತೋ ಅದನ್ನ ಹೋಗಲಾಡಿಸ್ಕೊಳ್ಳಿಕ್ಕೆ ಹುಣ್ಣಿಮೆ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಅತ್ಯಂತವಾಗಿ ಧನಾತ್ಮಕ ಚಿಂತನೆಯನ್ನ ಮಾಡಂತ ಇರೋ ವ್ಯಕ್ತಿನೂ ಕೂಡ ಹುಣ್ಣಿಮೆ ಧ್ಯಾನ ಮಾಡಿದಾಗ ಅವನಲ್ಲಿ ಜೀವನ ಇನ್ನೂ ಉತ್ತಮಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರೇ ಆಗಿರ್ಲಿ, ಹುಣ್ಣಿಮೆ ಧ್ಯಾನವನ್ನ ಮಾಡೋದ್ರ ಮೂಲಕ ನಾವು ನಮ್ಮ ಜೀವನವನ್ನ, ಆಧ್ಯಾತ್ಮಿಕ ಪಥವನ್ನ ಸರಾಗಗೊಳಿಸ್ಕೊಳ್ಬಹುದು. ಅದರ ನಂತರ ಬರುವಂತದ್ದು ಪಿರಮಿಡ್ ಶಕ್ತಿ. ಪಿರಮಿಡ್ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನಾವು ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳಿ. ಧ್ಯಾನವನ್ನ ಮಾಡೋದಿಕ್ಕೆ ಪಿರಮಿಡ್ ಶಕ್ತಿ ಅಂತ ಹೇಳಿದ್ರೆ, ಪಿರಮಿಡ್ ನಮ್ಮ ಕಾಸ್ಮಿಕ್ ಎನರ್ಜಿಯನ್ನ ಏಕೀಕರಣಗೊಳಿಸಿ ನಮ್ಮ ದೇಹದಲ್ಲಿ ಸೇರುವಂತದ್ದು ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಸೊ ಹಾಗಾಗಿ ಪತ್ರಿಜಿ ಸರ್ ಎಲ್ಲಾ ಕಡೆ ಪಿರಮಿಡ್ ಸ್ಥಾಪನೆ ಮಾಡುವಂತಹ ಒಂದು ನಿರ್ಧಾರವನ್ನ ಕೈಗೊಂಡು ಮೊದಲನೇ ಪಿರಮಿಡ್ 1990ರಲ್ಲಿ ಕರ್ನೂಲ್ನಲ್ಲಿ ನಿರ್ಮಾಣ ಆಗುತ್ತೆ. ಎರಡನೇ ಪಿರಮಿಡ್ ವರವಕೊಂಡನಲ್ಲಿ ನಿರ್ಮಾಣ ಆಗುತ್ತೆ. ಹಾಗೆಯೇ ಒಂದೊಂದೇ ಪಿರಮಿಡ್ ಸ್ಥಾಪನೆ ಆಗ್ತಾ ಸಾಕಷ್ಟು ಜನರು ಪಿರಮಿಡ್ ಶಕ್ತಿಯನ್ನ ಅನುಭವ ಪಡ್ಕೊಂಡು ಧ್ಯಾನವನ್ನ ಮಾಡ್ತಾ, ಆ ಧ್ಯಾನ ಪ್ರಚಾರವನ್ನ ಮಾಡ್ತಾ ಎಲ್ಲಾ ಕಡೆ ಇದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಪಿರಮಿಡ್ ಶಕ್ತಿ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತೆ. ಹಾಗಾಗಿ ಪಿರಮಿಡ್ ಶಕ್ತಿಯನ್ನ ನಾವು ಬಳಸ್ಕೊಳ್ಬೇಕು. ಏಕೆಂದ್ರೆ ಚರ್ಚ್ಗಳಲ್ಲಿ ನೋಡಿ, ಮಸೀದಿಗಳಲ್ಲಿ ನೋಡಿ, ನಾವು ಹಿಂದೂ ದೇವಸ್ಥಾನಗಳಲ್ಲಿ ನೋಡಿ ಗೋಪುರದಂತ ರಚನೆಯನ್ನ ಮಾಡಿ ಅಲ್ಲಿ ಬರುವಂತಹ ಕಾಸ್ಮಿಕ್ ಎನರ್ಜಿ ಇಂದ ನಮ್ಮಲ್ಲಿ ಅನೇಕ ರೀತಿಯ ಶಕ್ತಿ ಮಾರ್ಪಾಡುಗೊಂಡು ನಾವು ದೇವಸ್ಥಾನಕ್ಕೋ, ಚರ್ಚ್ಗೋ, ಮಸೀದಿಗೋ ಹೋದಾಗ ಅಲ್ಲಿ ವೈಬ್ರೇಷನ್ಸೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ ಪ್ರಯೋಜನವನ್ನ ನಾವು ಪಡ್ಕೊಳ್ತೀವಿ. ಹಾಗೇನೆ ಪಿರಮಿಡ್ ಶಕ್ತಿಯು ಕೂಡ ಬಹಳ ಅಪರೂಪವಾದಂತಹ ಶಕ್ತಿಯನ್ನ ನೀಡ್ತಾ ಹೋಗುತ್ತೆ. ಸೊ ಅದೇ ರೀತಿ ಬೆಂಗಳೂರಿನಲ್ಲಿ ಮೈತ್ರೇಯ ಬುದ್ಧ ಪಿರಮಿಡ್ ಸೆಂಟರ್ ನಲ್ಲೂ ಕೂಡ ಅದು 5,000 ಜನರು ಒಟ್ಟಿಗೆ ಕುಳಿತುಕೊಂಡು ಧ್ಯಾನ ಮಾಡುವಷ್ಟು ದೊಡ್ಡದಾಗಿದೆ. ಸೊ ಅದರ ಪ್ರಯೋಜನವನ್ನು ಸಾಕಷ್ಟು ಜನರು ಅಲ್ಲಿ ವಿಸಿಟ್ ಮಾಡಿ ಪಡೆದುಕೊಳ್ತಾ ಇದ್ದಾರೆ. ಹಾಗೇನೆ ಈಗ ಪಿರಮಿಡ್ ಫಾರ್ಮ್ ಅಂತ ಮಹಾವತಾರ್ ಫೌಂಡೇಶನ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಏನು ನಾವು ಕೃಷಿ ಮಾಡ್ತಾ ಇದೀವಿ, ಅದರಲ್ಲಿ ಯಾವುದೇ ಔಷಧಿ ಬಳಕೆ ಇಲ್ಲದೆ ತರಕಾರಿಗಳನ್ನ ಬೆಳೆದು, ಸೊಪ್ಪು ತರಕಾರಿಗಳನ್ನ ಮಾಡೋದಂಥದ್ದು ಒಂದು ಹೊಸ ಆಯಾಮವನ್ನ ಡಾಕ್ಟರ್ ರಂಗನಾಥ್ ಸರ್ ಅವರು ಈಗ ಶುರು ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಪಿರಮಿಡ್ ಫಾರ್ಮ್ ಅಂತ ಮಾಡಿ ಅದರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಅದು ಕೂಡ ಪಿರಮಿಡ್ ಶಕ್ತಿಯನ್ನ ಹೆಚ್ಚು ಮಾಡ್ತಾ ನಮ್ಮಲ್ಲಿ ಹೇಗೆ ಅದು ಬದಲಾವಣೆಯನ್ನ ತರುತ್ತೆ ಅನ್ನೋದನ್ನ ಕಂಡುಕೊಳ್ಬಹುದು. ಸೊ 7ನೇ ಸೂತ್ರ ಏನು ಅಂತಂದ್ರೆ ಔಷಧಗಳನ್ನ ಉಪಯೋಗಿಸ್ಬಾರ್ದು ಅಂತ. ನಮ್ಮದ ಯಾವುದೇ ಕಾಯಿಲೆ ಇರ್ಲಿ ಔಷಧಗಳನ್ನ ಸ್ಟಾಪ್ ಮಾಡ್ಬೇಕು. ಕೆಮಿಕಲ್ ಯುಕ್ತ, ಅಲೋಪತಿ ಯುಕ್ತ ಏನಿದೆ ಔಷಧಿಗಳನ್ನ ತಗೋಬಾರದು ಅನ್ನೋದು ಪತ್ರಿಜಿ ಸರ್ ಅವರ ಒಂದು ಸೂತ್ರ.
ಸೊ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಸೆಲ್ಫ್ ಹೀಲಿಂಗ್ ಶಕ್ತಿ ಇದೆ. ನಮಗ್ ನಾವೇ ಹೀಲಿಂಗ್ ಮಾಡ್ಕೊಳ್ಳೋಂತ ಕೆಪಾಸಿಟಿ ಇದೆ. ಆದ್ರಿಂದ ಧ್ಯಾನದ ಮೂಲಕ ನಮ್ಮದ ಯಾವುದೇ ಕಾಯಿಲೆ ಇರ್ಲಿ ಅದನ್ನ ನಾವು ಗುಣಪಡಿಸ್ಕೊಳ್ಳೋಂತ ಶಕ್ತಿ ಇರೋದ್ರಿಂದ ನಾವು ಔಷಧಿಗಳನ್ನ ತೆಗೆದುಕೊಳ್ಳೋದನ್ನ ಸ್ಟಾಪ್ ಮಾಡ್ಬೇಕು ಅನ್ನೋದು 7ನೇ ಸೂತ್ರ ಆಗಿರುತ್ತೆ. ಸೊ ಇದರಲ್ಲಿ ಹೇಳೋದಾದ್ರೆ ಯು ಆರ್ ಎ ಡಾಕ್ಟರ್, ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್ ಅಂತ ಪತ್ರಿಜಿ ಸರ್ ಹೇಳ್ತಾರೆ. ಯಾಕೆಂದ್ರೆ ಅವ್ರ ಪ್ರಕಾರ MBBS ಅಂತಂದ್ರೆ ಅದು ವೈದ್ಯರ ಕ್ವಾಲಿಫಿಕೇಶನ್ ಅಲ್ಲ, ಬ್ಯಾಚುಲರ್ ಆಫ್ ಮೆಡಿಟೇಷನ್ ಅಂಡ್ ಬ್ಯಾಚುಲರ್ ಆಫ್ ಸ್ಪಿರಿಚುಯಾಲಿಟಿ ಅಂತ. ಪ್ರತಿಯೊಬ್ಬರು ಅವರವರ ದೇಹಕ್ಕೆ ಡಾಕ್ಟರ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಬೇಕು ಧ್ಯಾನ ಮುಖೇನ ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ ಆರೋಗ್ಯವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಪತ್ರಿಜಿ ಸರ್ ಹೇಳ್ತಾರೆ. ಸೊ ಹಾಗಾಗಿ ಕೇವಲ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ, ಎಮರ್ಜೆನ್ಸಿ ಇರುವಂತ ಸಮಯದಲ್ಲಿ ಮಾತ್ರ ನಾವು ಏನಿದೆ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಬೇಕಾಗತ್ತೆ. ಆಕ್ಸಿಡೆಂಟ್ ಆಗುವಂತದ್ದು ಸಂದರ್ಭಗಳಲ್ಲಿ ಆ ಸಮಯದಲ್ಲಿ ಮಾತ್ರ ನಾವು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಬೇಕು. ಆದ್ರೆ ಬಾಕಿ ಸಮಯದಲ್ಲಿ ನಮ್ಮ ಆರೋಗ್ಯವನ್ನ ನಾವೇ ಉತ್ತಮ ಪಡಿಸ್ಕೊಳ್ಬೇಕು. ಧ್ಯಾನದ ಮೂಲಕ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೊಳ್ಬೇಕು ಅನ್ನೋದು ಇವರ 7ನೇ ಸೂತ್ರ. 8ನೇ ಸೂತ್ರ ಏನು ಅಂತಂದ್ರೆ ಮಾಂಸಾಹಾರವನ್ನ ಸೇವನೆ ಮಾಡಬಾರ್ದು. ಸೊಪ್ಪು ತರಕಾರಿಗಳನ್ನ, ಗ್ರೀನ್ ವೆಜಿಟೇಬಲ್ಸ್ ನ ತಿನ್ಬೇಕು. ಹಿಂಸೆಯನ್ನ ಪ್ರಾಣಿಗಳಿಗೆ ಮಾಡಬಾರ್ದು. ಪ್ರಾಣಿ ಹಿಂಸೆ ಮಾಡಿ ಅದರಿಂದ ತಿನ್ನುವಂತ ಆಹಾರ ನಮಗೆ ಶೋಭೆ ತರುವಂತದ್ದಲ್ಲ. ನಮ್ಮಲ್ಲಿ ರಜೋಗುಣ, ತಮೋಗುಣ ಜಾಸ್ತಿ ಆಗುತ್ತೆ. ಹಿಂಸಾತ್ಮಕ ಕ್ರೌರ್ಯಗಳು ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಒಂದು ಸತ್ವ ಇರೋದಿಲ್ಲ, ಸಾತ್ವಿಕ ಗುಣ ಬರೋದಿಲ್ಲ ಅನ್ನೋದು ಇದು 8ನೇ ಸೂತ್ರದಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಅವರ ಪ್ರಕಾರ, ಅವರ ಸಂಕಲ್ಪದ ಪ್ರಕಾರ, ಪತ್ರಿಜಿ ಸರ್ ಅವರ ಸಂಕಲ್ಪದ ಪ್ರಕಾರ ಧ್ಯಾನ ಜಗತ್, ಪಿರಮಿಡ್ ಜಗತ್ ಹಾಗೂ ಸಸ್ಯಾಹಾರ ಜಗತ್ತು, ಆ ನಿಟ್ಟಿನಲ್ಲಿ ನಾವು ಸಸ್ಯಾಹಾರವನ್ನೇ ಸೇವನೆ ಮಾಡಬೇಕು ಅನ್ನೋದು 8ನೇ ಸೂತ್ರ ಆಗಿದೆ. 9ನೇ ಸೂತ್ರ ಏನು ಅಂದ್ರೆ ಪ್ರಕೃತಿಯೊಡನೆ ನಾವು ಬೆರಿಬೇಕು ಅಂತ ಹೇಳ್ಬಿಟ್ಟು. ಪ್ರಕೃತಿಯೊಡನೆ ಅಂತ ಏನಂತಂದ್ರೆ, ಈಗ ಕೃಷಿಕರಾದ್ರೆ ಯಾವಾಗ್ಲೂ ಗದ್ದೆನಲ್ಲಿ, ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಅವ್ರದ್ದು ಪ್ರಕೃತಿ ಜೊತೆ ಒಡನಾಟ ಇರುತ್ತೆ. ಆದ್ರೆ ನಾವು ಇನ್ನು ಉಳಿದಂತವ್ರು ಏನ್ ಮಾಡಬಹುದು, ಟ್ರೆಕ್ಕಿಂಗ್ ಮಾಡಬಹುದು, ಬೆಟ್ಟ ಹತ್ತಬಹುದು, ಬೆಟ್ಟ ಗುಡ್ಡಗಳನ್ನ ಹತ್ಬಹುದು. ಹಾಗೆ ಮರ ಗಿಡಗಳ ಮಧ್ಯೆ ಏನಾದ್ರೂ ಒಂದು ಚಟುವಟಿಕೆಗಳನ್ನ ಇಟ್ಕೊಳ್ಳುವಂಥದ್ದು, ಮರ ಗಿಡಗಳನ್ನ, ಪ್ರಕೃತಿಯನ್ನ ಪ್ರೀತಿಸುವಂಥದ್ದು. ಹಾಗೆ ಬೆಳಗಿನ ಜಾವ ಸೂರ್ಯ ಕಿರಣಗಳು ನಮ್ಮ ಮೈಯಲ್ಲಿ ಬೀಳುವಂತೆ ನಾವು ಸೂರ್ಯನ ಮೈಗೊಡ್ಡಿ ಕುಳಿತುಕೊಳ್ಳುವುದು. ಬೆಳಗಿನ ಜಾವದ ಸೂರ್ಯನ ಕಿರಣಗಳು ಅತ್ಯುತ್ತಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೂ ಹುಲ್ಲು ಮೈದಾನ ಇದ್ರೆ ಅದರಲ್ಲಿ ಬರಿಗಾಲಿನಲ್ಲಿ ನಡೆಯುವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಗಿಡ ನೆಡೋದು, ಗಾರ್ಡನಿಂಗ್ ಮಾಡೋದು, ಇದೆಲ್ಲ ಪ್ರಕೃತಿಯ ಜೊತೆ ನಾವು ಒಡನಾಟವನ್ನ ಇಟ್ಕೊಳ್ಳುವಂತ ಒಂದು ಸಂದರ್ಭವನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಾವು ಪ್ರಕೃತಿಯೊಡನೆ ಹೆಚ್ಚು ಸಮಯ ಕಳೆಯಬೇಕು ಅಂತ ಇವರು ಹೇಳ್ತಾರೆ. ಹಾಗೆ ಅದ್ರ ನಂತರ ಬರುವಂತದ್ದು 10ನೇ ಸೂತ್ರ. 10ನೇ ಸೂತ್ರ ಏನು ಅಂತಂದ್ರೆ ಪ್ರತ್ಯೇಕ ವೇಷಧಾರಣೆ ಹಾಗೂ ಯಾವುದೇ ಡ್ರೆಸ್ ಕೋಡ್ ನಮ್ಮಲ್ಲಿ ಇಲ್ಲ ಅಂತ. PSSM ಅಲ್ಲಿ ಡ್ರೆಸ್ ಕೋಡ್ ಇರಬಾರ್ದು ಅಂತ ಹೇಳಿ ಅವರು ಹೇಳ್ತಾರೆ. ಸರಳವಾದ ವಸ್ತ್ರಧಾರಣೆ ಮಾಡಬೇಕು, ಎಲ್ಲರಂತೆ ಸಾಮಾನ್ಯವಾಗಿ ನಾವು ಬದುಕಬೇಕು ಅಂತ ಹೇಳ್ತಾರೆ. ಇದು 10ನೇ ಸೂತ್ರ. ಇದ್ರ ನಂತರ 11ನೇ ಸೂತ್ರ ಏನು ಹೇಳ್ತಾರೆ ಅಂತಂದ್ರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಧ್ಯಾನವನ್ನ ಹೇಳ್ಕೊಡ್ಬೇಕು ಅಂತ. ಯಾಕೆಂದ್ರೆ ಉತ್ತಮ ಪ್ರಜೆಯಾಗಿ ನಿರ್ಮಾಣ ಮಾಡ್ಬೇಕು, ಆರೋಗ್ಯವಂತ ವ್ಯಕ್ತಿಯನ್ನಾಗಿ ಆತನನ್ನ ರೂಪಿಸ್ಬೇಕು ಅಂತಂದ್ರೆ ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಧ್ಯಾನವನ್ನ ಹೇಳ್ಕೊಡ್ಬೇಕಾಗುತ್ತೆ. ಅದರ ನಂತರ 12ನೇ ಸೂತ್ರ ಅಂತಂದ್ರೆ ನಾವು ಯಾರಿಗೂ ಶಿಷ್ಯರಾಗಿ ಇರ್ಬೇಕಾಗಿಲ್ಲ, ಎಲ್ಲರೂ ಮಾಸ್ಟರ್ಸ್ ಅಂತ ಹೇಳ್ತಾರೆ. ಅವ್ರು ಕರಿತಾ ಇದ್ದಿದ್ದೇನೆ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂತ. ಇಲ್ಲಿ ಗುರು ಶಿಷ್ಯ ಪರಂಪರೆ ಇಲ್ಲ ಅಂತ ಹೇಳ್ಬಿಟ್ಟು, ಯಾರು ಗುರುಗಳಲ್ಲ, ಯಾರು ಶಿಷ್ಯರಲ್ಲ. ಸೊ ಎಲ್ಲರಲ್ಲೂ ಒಂದು ಶಕ್ತಿ ಇದೆ, ಚೈತನ್ಯ ಇದೆ, ಪ್ರತಿಯೊಬ್ಬರು ಮಾಸ್ಟರ್ಸ್ ಅಂತ ಅವರು ಒತ್ತಿ ಸಾರಿ ಹೇಳಿದ್ದಾರೆ. ಹಾಗಾಗಿ ನೀವು ಒಂದು ದಿವಸ ಧ್ಯಾನ ಕಲಿತು ಧ್ಯಾನ ಮಾಡಿದ್ರೆ ಅವರು ಫಸ್ಟ್ ಡೇ 1 ಡೇ ಮಾಸ್ಟರ್ ಅಂತ, 2ನೇ ದಿವಸದಲ್ಲಿ ನೀವು ಕಲಿತು ಧ್ಯಾನ ಮಾಡಿದ್ರೆ 2nd ಡೇ ಮಾಸ್ಟರ್ಸ್ ಅಂತ, 15 ದಿವಸ ಧ್ಯಾನ ಮಾಡಿ ಕಲ್ತಿದ್ರೆ 15ನೇ ದಿವಸದ ಮಾಸ್ಟರ್ಸ್ ಅಂತ. ಇದರಲ್ಲಿ ಎಲ್ಲರೂ ಫ್ರೆಂಡ್ಸ್ ಅನ್ನೋ ಭಾವನೆ ಇಟ್ಕೊಳ್ಬೇಕು. ಯಾರು ಗುರುಗಳಲ್ಲ, ಯಾರು ಶಿಷ್ಯರಲ್ಲ. ಯಾವುದೇ ವಿಚಾರ ವಿನಿಮಯ ಮಾಡ್ಕೊಳ್ಬೇಕು ಅಂತಂದ್ರೂ ಎಲ್ಲರೂ ಒಬ್ಬರಿಗೊಬ್ರು ಸಂಭಾಷಣೆ ಮಾಡಿ ವಿಚಾರ ವಿನಿಮಯ ಮಾಡ್ಕೊಳ್ಬೇಕು. ಇಲ್ಲಿ ಯಾರು ಗುರುಗಳಲ್ಲ, ಯಾರು ಶಿಷ್ಯರಲ್ಲ ಅಂತ ಅವರು ತೋರಿಸ್ಕೊಟ್ಟು ಹೋಗಿದ್ದಾರೆ. ಅದು 12ನೇ ಸೂತ್ರ ಆಗುತ್ತೆ. 13ನೇ ಸೂತ್ರ ಏನು ಅಂತಂದ್ರೆ ಧ್ಯಾನ ಶಿಕ್ಷಣದಲ್ಲಿ ಹಣದ ಬದಲಾವಣೆ ಇರೋದಿಲ್ಲ, ಚಲಾವಣೆ ಇರೋದಿಲ್ಲ. ಈಗ ನಾವೊಬ್ರು ಧ್ಯಾನ ಹೇಳ್ಕೊಡ್ತೀವಿ ಅಂತಂದ್ರೆ ದುಡ್ಡನ್ನ ತಗೊಳ್ಬಾರ್ದು, ಅದಕ್ಕೆ ಚಾರ್ಜ್ ಮಾಡಬಾರ್ದು ಅಂತ ಇರುತ್ತೆ. ಸೊ ಎಲ್ಲಾ ಕಡೆ ಈಗ ಎಲ್ಲರೂ ಓಪನ್ ಆಗಿ ಅದನ್ನ ಮಾಡ್ತಾ ಇದ್ದಾರೆ ಕ್ಲಾಸಸ್, ಧ್ಯಾನ. ಆದ್ರೆ PSSM ಅಲ್ಲಿ ಪತ್ರಿಜಿ ಸರ್ ಗುರುಗಳು ಶುರು ಮಾಡಿದಂತಹ ಈ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಯಾವುದೇ ರೀತಿಯ
ಚಂದ ವಸೂಲಿ ಅಥವಾ ಫೀಸ್ ಕಟ್ಟಿ ಧ್ಯಾನವನ್ನ ಕಲಿಯುವಂತದ್ದು ಇಲ್ಲ. ನಾವು ಧ್ಯಾನವನ್ನ ಕಲ್ತ್ಕೊಂಡು ಧ್ಯಾನವನ್ನ ಅನುಭವವನ್ನ ಪಡ್ಕೊಂಡ್ಮೇಲೆ ಮತ್ತೊಬ್ಬರಿಗೆ ನಾವು ಧ್ಯಾನವನ್ನ ಹೇಳ್ಕೊಡ್ಬೇಕಾಗುತ್ತೆ. ದಟ್ ಆಲ್ಸೋ ಫ್ರೀ ಆಫ್ ಕಾಸ್ಟ್. ಯಾವುದೇ ರೀತಿಯ ಹಣವನ್ನ ನಾವು ಪಡೆದುಕೊಳ್ಬಾರ್ದು. ಇನ್ ಕೇಸ್ ಅವರಲ್ಲಿ ತುಂಬಾ ಪ್ರೇರಣೆಯಾಗಿ ಯಾವ್ದಾದ್ರು ಒಂದು ಈ ರೀತಿಯಲ್ಲಿ ದುಡ್ಡು ಕೊಡ್ತಾರೆ ಅನ್ನೋದಾದ್ರೆ ಅದನ್ನ ಸ್ವೀಕಾರ ಮಾಡಬಹುದು. ಆದ್ರೆ ಒತ್ತಾಯ ಪೂರ್ವಕವಾಗಿ ಯಾರು ದುಡ್ಡನ್ನ ಪಡೆಯುವಂತಿಲ್ಲ ಹಾಗೂ ಕೊಡುವಂತಿಲ್ಲ ಅನ್ನೋದು 13ನೇ ಸೂತ್ರ. 14ನೇ ಸೂತ್ರ ಏನು ಅಂತಂದ್ರೆ ವಿಗ್ರಹಾರಾಧನೆ ಮಾಡಬಾರ್ದು. ಯಾವುದೇ ರೀತಿಯ ಪೂಜೆ ಪುರಸ್ಕಾರ ವಿಗ್ರಹಾರಾಧನೆಯನ್ನ ಬೇಡ, ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಹಂ ಬ್ರಹ್ಮಾಸ್ಮಿ, ನಮ್ಮೊಳಗೆ ಬ್ರಹ್ಮ ಇದ್ದಾನೆ ಅನ್ನೋದನ್ನ ನಾವು ಆತ್ಮ ಧ್ಯಾನದ ಮೂಲಕ ಕಂಡುಕೊಳ್ತಾ ಹೋಗ್ಬೇಕು. ಹಾಗಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಜ್ಞಾನ ಲಭಿಸುತ್ತೆ, ಜ್ಞಾನ ಬಂದ ನಂತರ ಮುಕ್ತಿ ಸಿಗುತ್ತೆ ಅಂತ ಇವ್ರದ್ದು ಕಾನ್ಸೆಪ್ಟ್ ಆಗಿರೋದ್ರಿಂದ, ಸೊ ಹಾಗಾಗಿ ನಾವು ಮುಕ್ತಿ ಮಾರ್ಗವನ್ನ ಹೋಗ್ಲಿಕ್ಕೆ ನಾವು ದೇವರ ಪೂಜೆ ಅದು ಭಕ್ತಿ ಮಾರ್ಗ ಆಗುತ್ತೆ. ನಾವು ಧ್ಯಾನ ಮಾರ್ಗದಲ್ಲಿರೋರು ಯಾವುದೇ ವಿಗ್ರಹ ಆರಾಧನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ನಂತರ ವರ್ಕ್ ಇಸ್ ವರ್ಷಿಪ್ ಅನ್ನೋದನ್ನ ನಾವು ಏನು ಕೆಲಸ ಮಾಡ್ತೀವೋ ಅದನ್ನೇ ನಾವು ಪೂಜಿಸ್ಬೇಕು, ಧ್ಯಾನವನ್ನೇ ಧ್ಯಾನಿಸ್ಬೇಕು. ಇದೇ ಇವ್ರದ್ದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಹಾಗಾಗಿ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನಾವು ಧ್ಯಾನವನ್ನೇ ನೇರ ಗುರಿಯನ್ನಾಗಿ ಮಾಡಿಕೊಂಡು ನಾವು ಧ್ಯಾನ ಮಾಡೋದ್ರ ಮೂಲಕ ನಮ್ಮನ್ನ ನಾವು ಕಾಣ್ಕೊಳ್ಬೇಕು. ಹಾಗಾಗಿ ಮೂರ್ತಿ ಪೂಜೆ ಅಥವಾ ವಿಗ್ರಹ ಆರಾಧನೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ 14ನೇ ಸೂತ್ರದಲ್ಲಿ. 15ನೇ ಸೂತ್ರದಲ್ಲಿ ಅವರವರ ಸಮಸ್ಯೆಗಳನ್ನೇ ಅವರವರೇ ಬಗೆಹರಿಸ್ಕೊಳ್ಬೇಕು. ಅವರವರ ಶಕ್ತಿ ಬಲದಿಂದ ಪರಿಹಾರ ಕಂಡುಕೊಳ್ಬೇಕು. ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಡಿಪೆಂಡೆನ್ಸಿ ಅನ್ನೋದೇ ಇರಬಾರ್ದು. ಈಗ ನನ್ನಲ್ಲಿ ಭಾವನಾತ್ಮಕ ಸಮಸ್ಯೆ ಇದೆ, ಕೌಟುಂಬಿಕ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಆರ್ಥಿಕವಾದ ಸಮಸ್ಯೆ ಇದೆ, ಅದನ್ನ ಹೇಗೆ ಹೊರಬರ್ಬೇಕು ಆ ಸಮಸ್ಯೆಯಿಂದ ಅಂತಂದ್ರೆ ಕುತ್ಕೊಂಡು ಧ್ಯಾನ ಮಾಡಿ. ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡಿದಾಗ ಮಾತ್ರ ಅದರಲ್ಲಿ ಉತ್ತರವನ್ನ ನೀವೇ ಪಡ್ಕೊಳ್ತೀರಾ. ಆ ಧ್ಯಾನದಿಂದ ಸಾಕಷ್ಟು ಪರಿಹಾರಗಳು ನಿಮ್ಮಲ್ಲೇ ಸಿಗುತ್ತೆ. ಅದು ಸ್ವಂತ ಅನುಭವದ ಮೂಲಕ ನೀವು ಕಂಡುಕೊಳ್ಬೇಕು. ಯಾಕೆಂದ್ರೆ ಆ ಶಕ್ತಿ ನಿಮ್ಮಲ್ಲಿದೆ. ನನಗೆ ಧ್ಯಾನದಿಂದ ಶಕ್ತಿ ಬಂತು, ಆತ್ಮೋನ್ನತಿ ಬಂತು ಅಂತಂದ್ರೆ ನಿಮಗೂ ಕೂಡ ಅದು ಬರ್ಲಿಕ್ಕೆ ಆಗುತ್ತೆ. ಆದ್ರೆ ಅದನ್ನ ನೀವು ಮಾಡ್ಬೇಕು, ಸ್ವಂತವಾಗಿ ನೀವು ಕಂಡಿಡ್ಕೊಳ್ಬೇಕು ಅಂತ ಪತ್ರಿಜಿ ಸರ್ ಹೇಳ್ತಾರೆ. ಇದು 15ನೇ ಸೂತ್ರ. 16ನೇ ಸೂತ್ರ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಯಾವುದೇ ಧ್ಯಾನ ಮಾಡಿದ್ರು ಹಿಮಾಲಯಕ್ಕೆ ಹೋಗಿ ಮಾಡ್ಬೇಕಾಗಿಲ್ಲ. ಗೃಹಸ್ಥ ಜೀವನದಲ್ಲಿ ಇದ್ಕೊಂಡೇ ನೀವು ಧ್ಯಾನವನ್ನ ಮಾಡ್ಬೇಕು. ಎಲ್ಲಾ ರೀತಿಯ ಸುಖವನ್ನ ನೀವು ಅನುಭವಿಸ್ಬೇಕು. ಲೌಕಿಕ ಜಗತ್ತಿನಲ್ಲೇ ಇರ್ಬೇಕು. ಅಲೌಕಿಕತೆ ಹೋಗಿ ಸನ್ಯಾಸತ್ವ ಸ್ವೀಕಾರ ಮಾಡಿ ನೀವು ಕುಟುಂಬದಿಂದ ಹೊರ ಹೋಗ್ಬಿಟ್ಟು ನೀವು ಧ್ಯಾನ ಮಾಡಿ ಆತ್ಮೋನ್ನತಿ ಪಡ್ಕೊಳ್ಬೇಕು ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಪ್ರತಿಯೊಬ್ಬ ಜೀವಿ ಹುಟ್ಟಿರೋದು ಎಲ್ಲಾ ರೀತಿಯ ಅನುಭವಗಳನ್ನ ಪಡಿಲಿಕ್ಕೆ. ಧ್ಯಾನವನ್ನು ಕೂಡ ಕಲ್ತ್ಕೊಂಡು ಧ್ಯಾನದ ಮೂಲಕನೇ ಸಂಸಾರ ಇದ್ರಲ್ಲೇ ಇದ್ಕೊಂಡು ನೀವು ಧ್ಯಾನವನ್ನ ಮುಂದುವರ್ಸ್ಕೊಳ್ಬೇಕು. ಹಾಗೂ ಆತ್ಮೋನ್ನತಿಯನ್ನ ಪಡ್ಕೊಳ್ಬೇಕು, ಆತ್ಮಜ್ಞಾನವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಈ ಸಂಸಾರದಲ್ಲಿ ಇದ್ಕೊಂಡೇ ಮಾಡ್ಬೇಕು ಅಂತ ಪತ್ರಿಜಿ ಗುರು ಹೇಳ್ತಾರೆ. ಅದ್ರ ನಂತರ ಬರುವಂತದ್ದು 17ನೇ ಸೂತ್ರ. 17ನೇ ಸೂತ್ರದಲ್ಲಿ ಎಲ್ಲಾ ಗ್ರಾಮಗಳಲ್ಲಿಯೂ ಪಿರಮಿಡ್ ಸೆಂಟರ್ಗಳನ್ನ ಓಪನ್ ಮಾಡಿ ಅಂತ ಹೇಳ್ತಾರೆ. ಪಿರಮಿಡ್ ಶಕ್ತಿಯನ್ನ ತಿಳ್ಕೊಂಡಾಯ್ತು, ಧ್ಯಾನವನ್ನ ಕಲ್ತ್ಕೊಂಡಾಯ್ತು. ಸೊ ನಂತರ ಏನ್ ಮಾಡ್ಬೇಕು, ನಾವು ಧ್ಯಾನ ಹಂಚಿಕೆಯನ್ನ ಮಾಡ್ಬೇಕು, ಜ್ಞಾನ ಹಂಚಿಕೆಯನ್ನ ಮಾಡ್ಬೇಕು. ಹಾಗೇನೆ ಪಿರಮಿಡ್ಗಳನ್ನ ಕಟ್ಟೋದಿಕ್ಕೆ ಪ್ರೇರೇಪಣೆ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಪ್ರತಿ ಊರುಗಳಲ್ಲಿ ಪಿರಮಿಡ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ. ಹಾಗೂ ಪ್ರತಿ ಪ್ರಪಂಚದಾದ್ಯಂತ ಹಲವಾರು ಕಡೆ ಪಿರಮಿಡ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಹಾಗಾಗಿ ಇದು 17ನೇ ಸೂತ್ರವಾಗಿದೆ, ಪಿರಮಿಡ್ ಅನ್ನ ಧ್ಯಾನ ಕೇಂದ್ರಗಳನ್ನ ಸ್ಥಾಪನೆ ಮಾಡುವಂತದ್ದು. 18ನೇ ಸೂತ್ರ ಏನು ಅಂತಂದ್ರೆ ನಾವು ಏನು ಧ್ಯಾನ ಕಲ್ತಿದ್ದೀವಿ, ಧ್ಯಾನ ಮಾಡಿದೀವಿ, ನಮ್ಮಲ್ಲಿ ಏನು ಒಂದು ಉತ್ತಮ ರೀತಿಯ ಅನುಭವನ ಪಡ್ಕೊಂಡಿದೀವಿ, ಅದನ್ನ ಒಂದು ಗ್ರಂಥ ರೂಪದಲ್ಲಿ ಬರೆದು ಪ್ರಕಟ ಮಾಡ್ಬೇಕು ಅಂತ ಹೇಳ್ತಾರೆ. ಏಕೆಂದ್ರೆ ಪತ್ರಿಜಿ ಸರ್ ಅವ್ರದ ಉದ್ದೇಶನೇ ಅದು ಇತ್ತು. ನಾನೊಬ್ನೇ ಜ್ಞಾನೋದಯ ಪಡ್ಕೊಂಡ್ರೆ ಸಾಲದು. ಅವರು ಧ್ಯಾನವನ್ನ ಏನು ಅನುಭವ ಪಡ್ಕೊಂಡಿದ್ದಾರೆ ಅವ್ರು ಹೇಳಲಿಲ್ಲ ಅಂತಂದ್ರೆ ನಾವು ಇವತ್ತು ಇಲ್ಲಿ ಕುತ್ಕೊಂಡು ನಾವು ಝೂಮ್ ಮೀಟಿಂಗ್ ಮಾಡ್ತಾ ಇರ್ಲಿಲ್ಲ. ನಮ್ಗೆ ಅದ್ರ ಬಗ್ಗೆ ಪರಿಚಯನೇ ಆಗ್ತಿರ್ಲಿಲ್ಲ. ಏಕೆಂತಂದ್ರೆ ಗೌತಮ ಬುದ್ಧರಂತವ್ರು ಧ್ಯಾನವನ್ನ ಮಾಡುವಾಗ ಸಾಕಷ್ಟು ಗುರುಗಳ ಕಡೆ ಹೋಗಿ ಅವರು ಸಾಕಷ್ಟು ಅಂಗಲಾಚಿ ಅವರ ಜ್ಞಾನವನ್ನ ಪಡ್ಕೊಳ್ತಾರೆ. ಆದ್ರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗೋದಿಲ್ಲ. ಅವರ ಧ್ಯಾನ ಹಸಿವನ್ನ ಇಂಗಿಸಲು ಯಾವ ಗುರುಗಳು ಸಿಗೋದಿಲ್ಲ. ಪ್ರತಿಯೊಬ್ಬ ಗುರುಗಳನ್ನ ಮೀಟ್ ಮಾಡಿ ಏನು ಜ್ಞಾನ ಪಡಿತಾರೆ ಆ ಗುರುಗಳಿಗೆ ಅನ್ಸ್ಬಿಡುತ್ತೆ
ಈ ವ್ಯಕ್ತಿಗೆ ನಾವು ಕೊಡುವ ಜ್ಞಾನ ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಗ ಗೌತಮ ಬುದ್ಧರು ಹೋಗಿ ಒಂದು ಬೋಧಿ ವೃಕ್ಷದಲ್ಲಿ ಕುಳಿತುಕೊಂಡು ಕೇವಲ ಉಸಿರಿನ ಕಡೆ ಗಮನ ಕೊಟ್ಟು ಉಸಿರಾಟವನ್ನ ಮಾಡ್ತಾ ಅವರು ಜ್ಞಾನವನ್ನ ಪಡ್ಕೊಳ್ತಾರೆ, ತೇಜಸ್ಸನ್ನ ಪಡ್ಕೊಳ್ತಾರೆ, ಆತ್ಮೋನ್ನತಿಯನ್ನ ಪಡ್ಕೊಳ್ತಾರೆ. ಆವಾಗ ಅವರ ಪ್ರಭಾವಳಿ ಏನಿದೆ ಅದು ಪ್ರಕಾಶಮಾನವಾಗಿ ಕಾಣ್ಬರುತ್ತೆ. ಆವಾಗ ಅವ್ರಿಗನ್ಸುತ್ತೆ ಆನಾಪಾನಾಸತಿ ಧ್ಯಾನ ಒಂದೇ ಇದಕ್ಕೆ ಮುಕ್ತಿ ಮಾರ್ಗಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ. ಸೊ ಅದರ ನಂತರ ಹಲವಾರು ಅವಧೂತರು, ಯೋಗಿಗಳು, ತಪಸ್ವಿಗಳು ಕಂಡುಕೊಂಡ್ರು ಕೂಡ, ಇದರ ಮಹತ್ವವನ್ನ ಕಂಡುಕೊಂಡ್ರು ಕೂಡ ಅದರ ನಂತರ ಬಂದಂತ ಪತ್ರಿಜಿ ಸರ್ ಏನ್ ಮಾಡಿದ್ರು, ಆನಾಪಾನಸತಿ ಧ್ಯಾನದ ಮೂಲಕ ಅವರ ಗುರುಗಳಿಂದ ಕಲ್ತ್ಕೊಂಡು ಅದನ್ನ ತಾವು ಕಲ್ತ್ಕೊಂಡು ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಅವರು ಜ್ಞಾನೋದಯವನ್ನ ಹೊಂದಿ ಹಲವಾರು ಜನರಿಗೆ ಇದು ತಲುಪಬೇಕು ಅಂದ್ಬಿಟ್ಟು ಇದಿಷ್ಟು 18 ಸೂತ್ರಗಳನ್ನ ಮಾಡಿ ಪರಿಚಯ ಮಾಡ್ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಧ್ಯಾನವನ್ನ ಕಲ್ಸ್ಕೊಡ್ಲಿಕ್ಕೆ ಪ್ರತಿ ಊರುಗಳಿಗೂ ಟ್ರಾವೆಲ್ ಮಾಡ್ತಾರೆ. 1990s ಅಲ್ಲಿ ಅವರು ಒಂದೊಂದು ಊರಿಗೂ ಹೋಗಿ ಕೇವಲ ಒಬ್ಬ ವ್ಯಕ್ತಿಗೆ ಧ್ಯಾನವನ್ನ ಕಲ್ಸ್ಕೊಡ್ಲಿಕ್ಕೆ ಸಾವಿರಾರು ಕಿಲೋಮೀಟರ್, 100 ಕಿಲೋಮೀಟರ್ ಪ್ರಯಾಣ ಮಾಡ್ತಾ ಇದ್ರು ಅಂತ ಹೇಳೋದನ್ನ ಅವರಿಂದನೇ ನಾವು ಹಲವಾರು ವಿಡಿಯೋಗಳಲ್ಲಿ ನೋಡ್ತೇವೆ. ಹಾಗಾಗಿ ಅವರ ಉದ್ದೇಶ ಏನಿತ್ತು, ಎಲ್ಲರಿಗೂ ಇದು ಸಿಗಬೇಕು, ಈ ಅನುಭವವನ್ನ ಪ್ರತಿಯೊಬ್ಬ ಮನುಷ್ಯನೂ ಪಡಿಬೇಕು ಅನ್ನೋದೇ ಅವ್ರದ್ದು ಉದ್ದೇಶ ಆಗಿತ್ತು. ಧ್ಯಾನ ಜಗತ್ತು ರೂಪಿಸ್ಬೇಕು, ಪಿರಮಿಡ್ ಜಗತ್ತು ರೂಪಿಸ್ಬೇಕು, ಸಸ್ಯಾಹಾರ ಜಗತ್ತು ರೂಪಿಸ್ಬೇಕು. ಸೊ ಆ ಸಂಕಲ್ಪವನ್ನ ಇಟ್ಟುಕೊಂಡು ಈ 18 ಸೂತ್ರಗಳನ್ನ ಮಾಡಿ ಪ್ರತಿಯೊಬ್ಬರಿಗೂ ಇದನ್ನ ತಲುಪಿಸುವಂತ ನಿಟ್ಟಿನಲ್ಲಿ ಅವರ ಕಾರ್ಯವನ್ನ ಕೈಗೊಂಡಿದ್ದು ನಿಜವಾಗ್ಲೂ ನಮ್ಮಂತವರಿಗೆ ಅದು ತುಂಬಾ ಮಾರ್ಗದರ್ಶನವನ್ನ ನೀಡಿದೆ. ಪ್ರತಿಯೊಬ್ಬರು ಈಗ ನಾವು ಏನು ಪಡ್ಕೊಳ್ತಾ ಇದೀವೋ, ಇದನ್ನ ಸಿಹಿಯನ್ನ ಉಣ್ತಾ ಇದೀವೋ, ಅದು ನಾವು 100 ಜನರಿಗೆ ಹಂಚ್ಬೇಕು, ಇದರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು ಅನ್ನೋದೇ ನಮ್ಮ ಅಭಿಲಾಷೆಯೂ ಕೂಡ ಆಗಿರ್ಬೇಕು. ಈ ಮಾರ್ಗದಲ್ಲಿ ನಡೆಸ್ಕೊಟ್ಟಂತ ಪತ್ರಿಜಿ ಸರ್ ಅವರಿಗೆ ನನ್ನ ಅನಂತಪೂರ್ಣ ನಮಸ್ಕಾರಗಳನ್ನ ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಿರೋದ್ಗೆ ನಾವೇ ಧನ್ಯರು ಅಂತ ನಾವು ಭಾವನೆಯನ್ನ ವ್ಯಕ್ತಪಡಿಸ್ಕೊಳ್ಬೇಕು ಹಾಗೂ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ಬೇಕು. ಇಂದಿನ ವಿಷಯ PSSM ನ 18 ಸೂತ್ರಗಳನ್ನ ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಮಹತಾರ್ ಫೌಂಡೇಶನ್ಗೆ ನನ್ನ ಕೃತಜ್ಞತೆಗಳು. ಇದನ್ನು ಇಲ್ಲಿಯವರೆಗೆ ಸಾವಧಾನವಾಗಿ ಕೇಳಿದ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಬಹಳ ಚೆನ್ನಾಗಿ 18 ಸೂತ್ರಗಳನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವೆಲ್ಲರಿಗೂ ಹೇಳಿದ್ರಿ. ತುಂಬ ಹೃದಯದ ಧನ್ಯವಾದ ನಿಮಗೆ. ಬಹಳ ಚೆನ್ನಾಗಿತ್ತು. 18 ಸೂತ್ರಗಳು ಎಲ್ರಿಗೂ ಅರ್ಥವಾಗಿದೆ ಅಂತ ನಾನು ಅನ್ಕೋತೀನಿ. ಇದು ನಾನು ಒಂದು ಸಮಗ್ರ ಜೀವನ ಶೈಲಿ ಬಗ್ಗೆ ನಾನು ಮಾತಾಡ್ತೇನೆ. ಅದರ ನಂತರ ಎಲ್ಲರೂ ಇದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಓಕೆ, ಒನ್ಸ್ ಅಗೇನ್ ನಿಮಗೆ ಧನ್ಯವಾದ.